ದ್ರೌಪದಿ ದೇವಿ ಈ ರಾಕ್ಷಸರು ಜಾಸ್ತಿ ಆಗೋಗ್ಬಿಟ್ರು. ಅವ್ರನ್ನ ಮಟ್ಟ ಹಾಕೋದಿಕ್ಕೆ ರಾತ್ರಿ ಹೊತ್ತು ಪಂಚಪಾಂಡವ್ರನ್ನ ಮಲಗಿಸ್ಬಿಟ್ಟು ನಿದ್ದೆ ಮಾಡಿಸ್ಬಿಟ್ಟು, ಚೆನ್ನಾಗಿ ಕೇಳ್ಕೊಳ್ರಿ ಇದನ್ನ, ಅವ್ರನ್ನ ಮಲಗಿಸ್ಬಿಟ್ಟು ಈ ಅಮ್ಮನು ರಾಕ್ಷಸಿ ರೂಪದಲ್ಲಿ ಹೋದ್ಲು. ರಾಕ್ಷಸಿ ರೂಪದಲ್ಲಿ ಹೋಗಿ ಅವ್ರನ್ನೆಲ್ಲ ನುಂಗ್ಕೊಂಡು ಬಂದ್ಲು. ಯಾರನ್ನ? ರಾಕ್ಷಸರನ್ನ. ಬಂದಾಳು ನಮ್ಮಮ್ಮ ಅಣ್ಣಮ್ಮ ದೇವತೆ, ತಂದಾಳು ಆನಂದ ನಮ್ಮೂರಿಗೆ. ಇದು ಆದಿಶಕ್ತಿ ದೇವರಿಗೆ ಶಕ್ತಿ ತುಂಬುವಂಥ ಟೈಮ್ ಇದು. ಈ ಕರಗ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ 3 ತಿಂಗಳೇ ವ್ರತ ಇರಬೇಕಾಗತ್ತೆ. ಮೊದಲು ದೇವ್ರನ್ನ ಪಟ್ಟಕ್ಕೆ ಕುಂಡಿಸ್ತಾರೆ. ಅದಕ್ಕೆ ಒಂದೇ ವಂಶದವರು ಈಗಲೂ ಬನ್ನೇರುಘಟ್ಟದಿಂದ ವೆಂಕಟರಮಣಪ್ಪ ಅನ್ನೋ ಒಂದು ಫ್ಯಾಮಿಲಿ 118 ಅಡಿ ಎತ್ತರದ ಒಂದು ಬ್ಯಾಂಬೋ ಟ್ರೀ ಇಟ್ಟು ಅದನ್ನೇ ಧ್ವಜಸ್ತಂಭ ಅಂತ ಮಾಡಿದ್ರೆ ಅವತ್ತೇ ಪಟ್ಟಕ್ಕೆ ಕೂತ್ಕೊಂಡೋದು ದೇವರು. ಆ ರಾಕ್ಷಸರ ಸಂಹಾರಕ್ಕೋಸ್ಕರನೇ ಈ ಅಮ್ಮ ರಾತ್ರಿ ಇರೋಲ್ಲ. ಅವಾಗಲೇ ಈ ಪಂಚಪಾಂಡವರು ಶಾಂತಿ ಮಾಡಬೇಕಂದ್ರೆ ಕತ್ತಿನ ಎತ್ಕೊಂಡು ಡಿಕ್ ಅಂತ ಆ ರಕ್ತನೇ ಆ ಅಮ್ಮನಿಗೆ ಶಾಂತಿ ಮಾಡಕ್ಕೆ ಚಿಮ್ತಾರೆ. ಪೋತರಾಜ ಬಂದು ದ್ರೌಪದಮ್ಮನಿಗೆ ಒಂದು ಬಾಡಿ ಗಾರ್ಡ್. ಪೋತರಾಜನ ಏನು ಮಾಡ್ದ, ಈ ಅಮ್ಮನ ಬಂದ್ಲಲ್ಲ, ಯಾವ್ದು ದ್ರೌಪದಮ್ಮನು ಇದ್ರ ರೂಪದಲ್ಲಿ ಬಂದ್ಲಲ್ಲ, ಪೋತರಾಜನಿಗೆ ಆ ಅಮ್ಮನಿಗೆ ಒಂದು ವಾಹನ ಬೇಕಾಗಿತ್ತು. ಪೋತರಾಜನ ಯಾರು? ಕುರಿಯ ರೂಪದಲ್ಲಿ ಬಂದು ಆ ಅಮ್ಮನ್ನ ನಡೆಸ್ಕೊಂಡು ಹೋಗುವಾಗ ಕೃಷ್ಣ ಪರಮಾತ್ಮನು ಪಂಚಪಾಂಡವ್ರನ್ನ ಮರದ ಮೇಲೆ ಕುಂಡ್ರಿಸ್ತಾನೆ. ಪಂಚಪಾಂಡವ್ರನ್ನ ಅವ್ರನ್ನ ಕುಡಿಸಿ, ನೋಡಿ ನೀನು ಹೆಂಡ್ತಿ ಯಾವ ರೂಪದಲ್ಲಿ ಬತ್ತಾಳೆ, ಹೆಂಗೆ ಬತ್ತಾಳೆ ನೋಡ್ರಿ ಅಂತಂದಾಗ ಅವರೇ ಭಯಪಟ್ಬಿಟ್ರಂತೆ.